ಒಂದು ಆಶ್ರಮ ಅಂತ ಬಂದ್ರೆ ಒಂದು ಆಂಬ್ಯುಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಗೈಸ್ ನಾವಿಲ್ಲಿ ಬಂದಿದ್ದಕ್ಕೆ ಏನ್ ಸಿಕ್ತು ಗೊತ್ತಾ? ನೋಡಿ, ಅಕ್ಷತೆ ಕಾಳು. ತುಂಬಾ ತೆಗಿಬೋದಮ್ಮ, ತೆಗಿತಾ ಬಿಡಿ ಅವ್ರಿಗೆ, ಪರವಾಗಿಲ್ಲ ಅಮ್ಮ. ಸ್ಯಾರೀಸ್ನಲ್ಲಿ ಫೋನ್ ಮಾಡಿ. ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಈ ಒಂದು ಸ್ನೇಹಜೀವಿ ಆಶ್ರಮಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀವಿ 500K ಸೆಲೆಬ್ರೇಷನ್ ವಿಡಿಯೋ ಮಾಡಿ ಅಂತ. ಸೊ ಫೈನಲಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಕಾಮೆಂಟ್ ಮಾಡೋಕ್ಕೆ ಹೋಗ್ತಿರಲ್ಲ, ಅದರಲ್ಲಿ ಕಾಮೆಂಟ್ ಬಾಕ್ಸ್ ಹತ್ರನೇ ಹಿಂಗೆ ಸ್ವೈಪ್ ಮಾಡಿದ್ರೆ ಐಪ್ ಅಂತ ಬರುತ್ತೆ. ಸೊ ಅದರಲ್ಲಿ ನೀವು ಪಾಯಿಂಟ್ಸ್ ಕೊಟ್ಟರೆ ತುಂಬ ಯೂಸ್ಫುಲ್ ನನಗೆ. ಸೊ ದಯವಿಟ್ಟು ಅದನ್ನು ಮಾಡಿ. ಇವಾಗ ನಾವು 500K ಸೆಲೆಬ್ರೇಷನ್ ವಿಡಿಯೋನ ಮಾಡೋಕ್ಕೆ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಹೋಗ್ತಾ ಇದ್ದೀವಿ. ಸೊ ಸೆಲೆಬ್ರೇಷನ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಕೇಕ್ ತೊಗೊಂಡು ಡೈರೆಕ್ಟು ಕಾರಲ್ಲಿ ನಾನು ಮತ್ತು ನೀತಿ ಇಬ್ಬರೂ ಹೊರಟ್ವಿ. ಸೊ ನಮ್ಮನೆಯಿಂದ ಲೊಕೇಶನ್ಗೆ 2 hours ಗೈಸ್ ಹೋಗಿದ ತಕ್ಷಣ ಊಟ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಫಸ್ಟು ಊಟ ಮಾಡಿ ಆಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫಸ್ಟು ಸ್ವೀಟ್ ಕೊಡಬೇಕಲ್ವ, ಹಾಗಾಗಿ ಫಸ್ಟು ನಾವು ಒಬ್ಬಟ್ಟನ್ನ ಬಡಿಸ್ಕೊಂಡು ಹೋದ್ವಿ. ಒಬ್ಬಟ್ಟು ಆದಮೇಲೆ ನೆಕ್ಸ್ಟು ಪಲಾವ್ ಮಾಡಿಸಿದ್ವಿ. ಸೊ ಪಲಾವ್ನೂ ಕೂಡ ಬಡಿಸ್ಕೊಂಡು ಹೋದೆ. ಎಲ್ಲರೂ ವಯಸ್ಸಾದವರೇ ಇದ್ರಲ್ವಾ, BP ಶುಗರ್ ಇರುತ್ತೆ ಅಂತೇಳಿ ನಾನು ಜಾಸ್ತಿ ಸ್ವೀಟ್ ಮಾಡಿಸಿರ್ಲಿಲ್ಲ. ಅದಕ್ಕೆ ಬಜ್ಜಿ ಮಾಡಿಸಿದ್ವಿ ನಾವು. ಊಟ ಬಡಿಸಾದ್ಮೇಲೆ ಎಲ್ಲರದ್ದು ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊತಿದ್ದೆ. ಚೆನ್ನಾಗಿದ್ದೀರಾ, ಊಟ ಚೆನ್ನಾಗಿದೆಯಾ, ಅದು ಇದು ಅಂತೆಲ್ಲ ಕೇಳಲೇಬೇಕಲ್ವ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ಒಂಥರ ನಾನಂತೂ ಇವತ್ತು ಫುಲ್ ಖುಷಿ. ತುಂಬ ತೆಗಿಬೋದಮ್ಮ, ತೆಗಿತಾ ಬಿಡಿ ಅವ್ರಿಗೆ, ಪರವಾಗಿಲ್ಲ ಅಮ್ಮ. ಸ್ಯಾರೀಸ್ನಲ್ಲಿ ಫೋನ್ ಮಾಡಿ, ನಾನೇ ಬೇಕಾದ್ರೆ ಅಲ್ಲ ಇವತ್ತು ನಾನು ಸ್ನೇಹಜೀವಿ ಈ ಒಂದು ಆಶ್ರಮದಲ್ಲಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನನಗೆ ಯೂಟ್ಯೂಬಲ್ಲಿ 500K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಎಲ್ಲ ನಿಮ್ಮಿಂದನೇ ಆ ಒಂದು ಖುಷಿನ ಒಂದಷ್ಟು ಜನಗಳ ಮುಂದೆ ಹಂಚ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ದುಡ್ಡೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸೆಲೆಬ್ರೇಷನ್ ಮಾಡೋಣ. ಇಟ್ಕೊಳ್ಳಿ ಆಂಟಿ ಇಟ್ಕೊಳ್ಳಿ. ಕ್ಲಾಪ್ಸ್ ಮಾಡಿ. ಚೆನ್ನಾಗಿದ್ಯಾ ಗೈಸ್? ನಿಜವಾಗ್ಲೂ ಖುಷಿ ಆಗ್ತಿದೆ. ಒಂಥರ ಐ ಫೀಲ್ ವೆರಿ ಮಚ್ ಹ್ಯಾಪಿ. ಫಸ್ಟ್ ಟೈಮ್ ಈ ಥರ ಒಂದು ಸೆಲೆಬ್ರೇಷನ್ನ ವೃದ್ಧಾಶ್ರಮಕ್ಕೆ ಹೋಗಿ ಈ ಥರ ಸೆಲೆಬ್ರೇಷನ್ ಮಾಡಿ ಏನೋ ಒಂಥರ ಗೊತ್ತಿಲ್ಲ, ನೀವು ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಇದೇ ಥರ ಮುಂದುವರ್ಸೋಣ ಅಂತ ಗೈಸ್. ಇವಾಗಷ್ಟೇ ಸೆಲೆಬ್ರೇಷನ್ ಎಲ್ಲ ಮುಗೀತು, ತುಂಬ ಚೆನ್ನಾಗಾಯಿತು. ಹೇಳ್ಬೇಕಂದ್ರೆ ಈ ಒಂದು ಸ್ನೇಹಜೀವಿ ಆಶ್ರಮದಲ್ಲಿ 50 ಮೆಂಬರ್ಸ್ ಇದ್ದಾರೆ. ಇಷ್ಟೇ ಅಲ್ಲ, 20 ಜನ ಹಾಸ್ಪಿಟಲ್ ಇದ್ದಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ಜಾಗ ಸಾಕಾಗ್ತಿಲ್ಲ. ಹೇಮಂತ್ ಅವ್ರ ಮನೆ ಇದ್ದದನ್ನ ಕೆಡವಿ ಈ ಒಂದು ಆಶ್ರಮ ಮಾಡಿರುವಂತಹದ್ದು ತುಂಬ ಖುಷಿಯಾಗುತ್ತೆ ಅದನ್ನ ನೆನೆಸ್ಕೊಂಡ್ರೆ. ಒಂದು ಆಶ್ರಮ ಅಂತ ಬಂದರೆ ಒಂದು ಆಂಬ್ಯುಲೆನ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂತ ಅಂದರೆ ಇಲ್ಲೆಲ್ಲ ತುಂಬ
ವಯಸ್ಸಾದವ್ರಿದ್ದಾರೆ, ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಪ್ರತಿಯೊಬ್ರಿಗೂ ಅವ್ರಿಗೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಯಾವ ರಾತ್ರಿ ಹೊತ್ತು ಹುಷಾರ್ ತಪ್ಬೋದು, ಏನೋ ಶುಗರ್ ಜಾಸ್ತಿ ಆಗಿಬಿಟ್ಟು ಹಾಸ್ಪಿಟಲ್ಗೆ ಹೋಗ್ಬೇಕು, ತಕ್ಷಣ ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಒಂದು ಆಂಬುಲೆನ್ಸ್ ಬೇಕಲ್ವಾ. ಸೊ ನಿಮ್ಮ ಸಹಾಯದಿಂದ ನೀವೊಂದು ಸಹಾಯ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಆಶ್ರಮಕ್ಕೆ ಒಂದು ಆಂಬುಲೆನ್ಸ್ನ ತರಬಹುದು. ಅಷ್ಟೇ ಅಲ್ಲದೆ ಹೇಮಂತ್ ಅವರು ಒಂದು ದೊಡ್ಡ ಆಶ್ರಮ ಕಟ್ಟಿಸ್ಬೇಕು ಅಂತ ದೃಢ ನಿರ್ಧಾರದಿಂದ ಶ್ರಮ ಪಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಕೈಲಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ನಿಮ್ಮ ಕೈಲಿ ಏನಾದರೂ ದುಡ್ಡಿನ ಸಹಾಯ ಮಾಡೋಕ್ಕಾಗಲ್ಲ ಅಂತ ಅಂದರೆ ಈ ಒಂದು ಲೊಕೇಶನ್ ಇದೆ, ನಾನೆಲ್ಲ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಬಂದು ನಿಮ್ಮ ಕೈಲಿ ಏನಾಗುತ್ತೆ, ಒಂದಷ್ಟು ಇಟ್ಕೆ ತಂದು ಕೊಡೋಕ್ಕಾಗುತ್ತಾ, ಆಮೇಲೆ ಸಿಮೆಂಟ್ ಕೊಡೋಕ್ಕಾಗುತ್ತಾ, ಮನೆ ಕಟ್ಸೋಕ್ಕೆ ಏನು ಯೂಸ್ ಆಗುತ್ತೆ ಅದನ್ನು ಬಂದು ದಯವಿಟ್ಟು ಹೆಲ್ಪ್ ಮಾಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೋಡ್ತಾ ಇದ್ದೀರಾ ಅಲ್ವಾ, ಪಾಪ ಎಂಥ ವಯಸ್ಸಾದವ್ರು ಇದ್ದಾರೆ, ನೋಡಿದ್ರೇ ನಿಜವಾಗ್ಲೂ ಬೇಜಾರಾಗುತ್ತೆ. ಇಲ್ಲಿ ಯಾರೂ ಅನಾಥರಲ್ಲ, ಎಲ್ಲ ನಂಬ್ತಾ ಇರ್ದವ್ರೇನೆ. ಮುಂದೊಂದು ದಿನ ನಾವು ಈ ಥರ ಆಗ್ತೀವೋ ಏನೋ ನನಗೆ ಗೊತ್ತಿಲ್ಲ. ದೇವ್ರ ಆಶ್ರಯ, ನಾವು ಹೇಗಿರ್ತೀವಿ ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಸದ್ಯಕ್ಕೆ ಚೆನ್ನಾಗಿದ್ದೀವಿ ಅಷ್ಟೇ. ಸೊ ಪ್ಲೀಸ್ ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಈ ಒಂದು ಸ್ನೇಹಜೀವಿ ಆಶ್ರಮಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಹೇಮಂತ್ ಅವರೇ ತುಂಬ ಧನ್ಯವಾದಗಳು. ನಿಜವಾಗ್ಲೂ ಒಬ್ರು ಈ ಥರ ಆಶ್ರಮ ಮಾಡಿ ಸ್ಟಾರ್ಟ್ ಮಾಡಾದ್ಮೇಲೆ ಅದನ್ನ ನೋಡಿ ಬೇರೆಯವರು ಸ್ಟಾರ್ಟ್ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ನಂಗೆ ನಿಜ ಇವತ್ತು ಐ ಥಿಂಕ್ ನನ್ನ ಜೀವನ ಸಾರ್ಥಕ ಅಂತ ಅನ್ಸುತ್ತೆ. ಇಷ್ಟು ಜನರ ಮುಂದೆ ಸೆಲೆಬ್ರೇಷನ್ ಮಾಡಿಕೊಂಡು ಇಷ್ಟು ನನಗೇನೋ ಒಂಥರ ಗೊತ್ತಿಲ್ಲ. ಐ ಆಮ್ ರಿಯಲಿ ಫುಲ್ ಹ್ಯಾಪಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲರಿಗೂ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ತುಂಬಾ ಜನ ಹೇಳ್ರಿ 500K 1M 2M ಈ ತರ ಎಲ್ಲ ಆದಾಗ ಒಂದು ಪಬ್ಗೋಗಿ ಎಂಜಾಯ್ ಮಾಡ್ತಾರೆ. ಹೌದು. ಇನ್ನೊಂದು ಕೇಕ್ ಕಟ್ಬಿಟ್ಟು ಅದನ್ನ ಮಕ್ಕೆಲ್ಲ ಉಚ್ಕೊಂಡು ಎಂಜಾಯ್ ಮಾಡ್ತಾರೆ. ಹೌದು, ತುಂಬಾ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರಾ ಗೈಸ್. ಅದು ಹೌದು, ಅದು ನಿಮ್ಮ ಇಷ್ಟ, ಇಲ್ಲ ಅಂತ ಹೇಳ್ತಿಲ್ಲ. ಒಂದು ಸ್ಮಾಲ್ ಕಪ್ ಕೇಕ್ ಕಟ್ ಮಾಡಿ ಈ ತರ ಅನಾಥಾಶ್ರಮಕ್ಕೆ ಇಲ್ಲ ವೃದ್ಧಾಶ್ರಮಕ್ಕೂ ಬಂದು ಹೆಲ್ಪ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಿಮ್ಗೆ ಗೊತ್ತಿಲ್ಲದೆ ನಿಮಗೆ ಖುಷಿ ಆಗುತ್ತೆ. ನನಗೆ ಆಗ್ತಿದೆಯಲ್ಲ ಹಾಗೆ. ಒಂದು ಪಬ್ ಅಂತ ಹೋದ್ರೆ ನಾವು ಆಲ್ಮೋಸ್ಟ್ ಒಂದು 3-4 ಜನ ಕರ್ಕೊಂಡು ಹೋದ್ರೆ 15,000 - 20,000 ಬಿಲ್ ಮಾಡ್ತೀವಿ. ನನ್ನ ಪ್ರಕಾರ ಅದೆಲ್ಲ ವೇಸ್ಟ್ ಆಫ್ ಮನಿ ನನ್ನ ಪ್ರಕಾರ. ಸೊ ಬಂದ್ರೆ ಅದೇ ಒಂದು 15,000 - 20,000 ರೂಪಾಯಿಲಿ ಇವ್ರು ಒಂದು 5 ದಿನ ನೆಮ್ಮದಿಯಾಗಿ ಊಟ ತಿಂತಾರ. ವೆರೈಟಿ ಅನ್ನ ಸಾಂಬಾರ್ ಆ ಥರ. ಅದು ನಮ್ಮ ಮನ್ಸಿಗೆ ಖುಷಿ ಕೊಡುತ್ತೆ ಗೈಸ್. ಅದೆಲ್ಲ ಬಿಟ್ಟು ಬನ್ನಿ ಇಲ್ಲಿಗೆ ಈ ಥರ ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡೋಕ್ಕೆ. ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ, ಯೂಟ್ಯೂಬರ್, ಇನ್ಸ್ಟಾಗ್ರಾಮ್, ಪ್ರತಿಯೊಬ್ಬರೂ ಎಲ್ಲ ಕಡೆ ಇದ್ದೀರಾ. ನಾನು ನನ್ನ ಫಾಲೋವರ್ಸ್ನ, ನನ್ನ ಸಬ್ಸ್ಕ್ರೈಬರ್ಸ್ನ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂತ ಅಂದರೆ, ಇಲ್ಲಿ ಅಕ್ಕಪಕ್ಕ ಯಾರ್ಯಾರು ಇದ್ದೀರೋ ತುಂಬ ದೂರದಿಂದ ಬೇಡ, ಅಕ್ಕಪಕ್ಕದಲ್ಲಿ ಇರುವಂಥವ್ರು ದಯವಿಟ್ಟು ಈ ಸ್ನೇಹಜೀವಿ ಆಶ್ರಮಕ್ಕೆ ಬಂದು ಮಾರ್ನಿಂಗ್ ಟೈಮ್ ಯಾವ ಟೈಮ್ ಆದರೂ ಪರವಾಗಿಲ್ಲ ಹಾಲು ತಂದುಕೊಡಿ. 2 ಲೀಟ್ರು 3 ಲೀಟ್ರು ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟು. ಯಾಕಂತಂದರೆ ಇಲ್ಲಿ ವಯಸ್ಸಾದವ್ರಿಗೆ ಹಾಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಪೇಷಂಟ್ಗಳು ಇದ್ದಾರೆ, ಅವ್ರಿಗೂ ಕೂಡ ಬೆಳಿಗ್ಗೆ ಟೈಮ್ ಕೊಡಬೇಕಾಗುತ್ತೆ. ಸೊ ದಯವಿಟ್ಟು ಬಂದು ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಗೈಸ್. ಈ ಒಂದು ಮೂಮೆಂಟ್ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂತ ನನಗೆ ಗೊತ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಖುಷಿಯಾಗಿರೋದು ಈ ದಿನ ನಾನು ಮರೆಯಲ್ಲ. ಆ್ಯಂಡ್ ಎಲ್ಲ ದೊಡ್ಡವರು ಅಕ್ಷತೆ ಹಾಕ್ತಾರೆ ನೋಡಿ, ಅದಂತೂ ಓ ಗಾಡ್ ಸ್ವರ್ಗ. ಗೈಸ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ತಾತ ಡ್ಯಾನ್ಸ್ ನೋಡಿ. ಪಾಪ ಇವರಿಗೆ ಕಿವಿ ಕೇಳಿಸಲ್ಲ, ಏನೋ ಆ್ಯಕ್ಷನ್ ಮಾಡಿ ಡ್ಯಾನ್ಸ್ ಮಾಡಿ ಅಂದರೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅವ್ರ ಮುಗ್ಧತೆ ನೋಡಿ, ಅವ್ರ ಖುಷಿ ನೋಡಿ, ಓ ಗಾಡ್ ಲಿಟ್ರಲಿ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಬರ್ತೀನಿ, 3 months once ಪಕ್ಕ ಬರ್ತೀನಿ. ನೆಕ್ಸ್ಟ್ ಟೈಮ್ ಸೀರೆ ತೊಗೊಂಡ್ಬರ್ತೀನಿ. ಸೀರೆ ಏನು ಬೇಡ, ನಮ್ಮ ಆಶ್ರಮಕ್ಕೆ ಏನು ಸಹಾಯ ಆಗುತ್ತೆ ಅಥವಾ ಮನೇಲಿ ಸೀರೆ ಎಲ್ಲ ಇದೆ. ನಮ್ಮ ಆಶ್ರಮಕ್ಕೆ ಏನು ಸಹಾಯ Battery low. Please be charged. ಸಹಾಯ ಇರೋ ತನಕ ನಮ್ಗೆ ಏನು ಚಿಂತೆ ಇಲ್ಲ. ವಿಡಿಯೋ ಹೇಮಂತ್ ಅವ್ರು ಚೆನ್ನಾಗಿ ನೋಡ್ಕೊಂತಾರ. ನಾನು ಸಹಾಯ ತರ ಬಂದೆ ಇಲ್ಲಿ. ಇವತ್ತಿನ ದಿನ ಅವರೇ ನನ್ನ ಎಷ್ಟು ಚೆನ್ನಾಗಿ ಅಳ್ಬೇಡಿ. ಹೇಮಂತ್ ಅವರೇ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಕರೆಕ್ಟಾಗಿ ಊಟ ತಿನ್ಕೊಂಡು ಸಾರಿ ಇರೋ ತನಕ ಮೇಡಮ್ ನಮ್ಮ ಮನೇಲಿ ಸಹ ಆ ಥರ ನೋಡಿಲ್ಲ. ನಡೆಯೋಕ್ಕೆ ಶಕ್ತಿನೇ ಇರಲಿಲ್ಲ.
ಮತ್ತೆ ಇಂತೇನಾದ್ರು ನೋಡಿ ನಿಮ್ಗೆ ಹಾರ ಹಾಕೋಷ್ಟು ಶಕ್ತಿ ಇದೆ. ಸೊ ಹಾಗೆ ಮೇಡಮ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ಈಗ ಏನು 500 ಮೇಡಮ್ 500K ಸಬ್ಸ್ಕ್ರೈಬ್ 500K ಸಬ್ಸ್ಕ್ರೈಬರ್ ಆಗಿದ್ದಾರಂತೆ ಯೂಟ್ಯೂಬ್ ಅಲ್ಲಿ, ಕರೆಕ್ಟಾ ಮೇಡಮ್? ಸೊ ನೆಕ್ಸ್ಟ್ ಏನಾದ್ರು 1M ಆದ್ಮೇಲೆ ನಮ್ಮ ಆಶ್ರಮಕ್ಕೆ ದಯವಿಟ್ಟು ಒಂದು ಸಹಾಯ ಮಾಡಬೇಕು. ಯಾಕಂತಂದ್ರೆ ನಮ್ಗೆ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಖಂಡಿತವಾಗ್ಲೂ ಅದನ್ನೇ ಮಾಡ್ತೀನಿ. ಖಂಡಿತ ಮೇಡಮ್. ಸೊ ಯಾರ್ಯಾರು ನೋಡ್ತಿದ್ದೀರಾ ಈ ವಿಡಿಯೋನ, ಮೇಡಮ್ ಅವರು ಅಭಿಮಾನಿಗಳು, ಹಾಗೆ ಫಾಲೋವರ್ಸು, ಹಾಗೆ ಅವ್ರ ಸ್ನೇಹಿತರು, ದಯವಿಟ್ಟು ನಾನು ಹೇಳೋದೇನಂತಂದ್ರೆ ದುಡ್ಡನ್ನ ಎಲ್ಲರೂ ಖರ್ಚು ಮಾಡ್ತಾರೆ, ಬಟ್ ನಮ್ಮ ನಡುವೆನೆ ತುಂಬಾ ಜನರು ಹೊಟ್ಟೆ ಹಸ್ಕೊಂಡಿರ್ತಾರೆ, ತುಂಬಾ ಬಡತನದಲ್ಲಿ ಇರ್ತಾರೆ. ಸಾಧ್ಯ ಆದಷ್ಟು ನಿಮ್ಮ ಕೈಯಿಂದ ಸಹಾಯ ಮಾಡಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಶೋಕಿ ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಮಾನವೀಯತೆ ಅಂತ ಇರಬೇಕು. ಸೊ ಅದನ್ನ ದಯವಿಟ್ಟು ಎಲ್ಲರೂ ಕೈರಿ. ನಾಳೆ ಒಂದು ದಿವಸ ಒಂದು ಮಾಧ್ಯಮದಿಂದ ನೆನಪಿಕೊಳ್ಳಿ, ಈ ಜಾಗಕ್ಕೆ ನಾವು ಕೂಡ ಬರಬೇಕಾಗುತ್ತೆ. ಆ ಭಗವಂತ ಇವತ್ತು ನಮಗೆ ಕೈ ಕಾಲು ಚೆನ್ನಾಗಿ ಕೊಟ್ಟಿದ್ದಾನೆ, ನಾವು ನೋಡೋಕೆ ಚೆನ್ನಾಗಿದ್ದೀರಿ ಅಂತ ಹೇಳಿ ನಮ್ಗೆಲ್ಲರಿಗೂ ಗೌರವ ಕೊಡ್ತಾರೆ, ಒಂದು ಪ್ರೀತಿ ಕೊಡ್ತಾರೆ, ಒಂದು ವಿಶ್ವಾಸ ಕೊಡ್ತಾರೆ. ಈ ವಯಸ್ಸಿಗೆ ನಾವು ಬಂದಾಗ ನಮ್ಮ ಮಕ್ಕಳೇ, ನಮ್ಮ ತಂದೆ ತಾಯಿ ಇದ್ದೀರಿ, ನಮ್ಮ ಸಂಬಂಧಿಕರೇ ನಮಗೆ ಬೆಲೆ ಗೌರವ ಕೊಡಲ್ಲ. ಇವ್ರಿಗೂ ಕೂಡ ಅವ್ರ ಸಂಬಂಧಿಕರವ್ರೆ, ತಂದೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಇವ್ರ ಹಿಂದೆ ಏನು ಯೂಸ್ ಆಗಲ್ಲ ಅಂತ ಹೇಳಿ ಇವತ್ತು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನಾನು ಈ ಮಾತು ಯಾಕಪ್ಪ ಅಂತ ಹೇಳಿದೆ ಅಂದ್ರೆ, ಈಗ ಪ್ರಪಂಚ ಯಾವ ರೀತಿ ಆಗ್ತಿದೆ ಅಂತಂದ್ರೆ, ತನ್ನ ಹೊಟ್ಟೆ ಹುಟ್ಟಿರೋ ಮಗಳನ್ನ ತನ್ನ ತಂದೆ ಮದುವೆ ಆಗ್ತಿದ್ದಾನೆ, ಹಾಗೆ ತನ್ನ ತಾಯಿ ತನ್ನ ಮಗುನ ಮೋರಿ ಕೆಳಗಡೆ ಇಟ್ಬಿಟ್ಟು ಹೋಗ್ತಿದ್ದಾಳೆ. ಸೊ ಪ್ರಪಂಚ ಈ ರೀತಿ ಆಗ್ತಿದೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತಲ್ಲ ನಾಳೆ ನಾವು ಸಾಯ್ಬೇಕು, ನೀವು ಸಾಯ್ಬೇಕು. ಇರೋಷ್ಟು ದಿವಸ ಇನ್ನೊಬ್ರಿಗೆ ಒಳ್ಳೇದು ಮಾಡೋಣ ಅನ್ನೋದು ನಮ್ಮ ಗುರಿ. ಯಾಕಂತಂದ್ರೆ ಇವತ್ತು ನಾನು ಮಾತಾಡ್ತೀವಿ, ನಾಳೆನೇ ಏನಾಗ್ಬಿಡ್ತೀನೋ ಗೊತ್ತಿಲ್ಲ. ನಿಜವಾಗ್ಲೂ ಇಲ್ಲಿರೋ ಸ್ಟೋರಿಗಳು ಕೇಳ್ಬಿಟ್ರೆ ನಮ್ದು ನಿಮ್ದು ಏನೂ ಇಲ್ಲ. 1 ಲಕ್ಷ ರೂಪಾಯಿ ತಗೊಂಡವರು ಕೂಡ ಅನಾಥರಾಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಅನಾಥರಾಗಿದ್ದಾರೆ, ಗೌರ್ಮೆಂಟ್ ಕೆಲಸಗಾರರು ಕೂಡ ಇಲ್ಲಿ ಅನಾಥರಾಗಿದ್ದಾರೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನಾವು ಏನೇ ಮಾಡಿದ್ರು ಎತ್ತೇ ಮಾಡಿದ್ರು ನಮಗೆ ವಯಸ್ಸಾದಂಥ ಕಾಲದಲ್ಲಿ ನಮ್ಗೆ ಯಾರೂ ಆಗಲ್ಲ. ನಾವು ಇರಬೇಕಾದ್ರೆ ನಾವು ಏನೇನು ಮಾಡ್ಕೊಬೇಕೋ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಇನ್ನೊಬ್ರಿಗೆ ಸಹಾಯ ಮಾಡಬೇಕು. ಹಾಗೆ ನಮ್ಮ ಮೇಡಮ್ ಅವ್ರಿಗೆ ಹೇಳೋದೊಂದೇ, ಒಂದು 500K ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಹೇಳಿ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ಒಂದು ಅನ್ನದಾನ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಇದೇ ರೀತಿ 1M ಆದ್ಮೇಲೂ ಕೂಡ ಬಂದ್ಬಿಟ್ಟು ನಮ್ಗೆ ಸಹಾಯ ಮಾಡಿ. ಎಲ್ಲರಿಗೂ ಧನ್ಯವಾದ. ನೀವು ಬರ್ತಾ ಇದ್ರೆ ನಮ್ಗೆ ಬರ್ತೀನಿ, ಖಂಡಿತವಾಗ್ಲೂ ಬರ್ತೀನಿ. 3 months once ಪಕ್ಕಾ ಬರ್ತೀನಿ. ಸರಿ, ಆಯ್ತು, ಹೋಗೋದಾ? ಆಯ್ತು. ಹೋಗಿದ್ ಬರ್ತೀನಿ. ಬನ್ನಿ, ಒಳ್ಳೇದಾಗ್ಲಿ ನಿಮ್ಗೆ. ಬಾಯ್ ಸರ್. ಥ್ಯಾಂಕ್ ಯು. ಬಾಯ್ ಮಾಡ್ರಪ್ಪ. ಮತ್ತೆ ಚಂದ ಡ್ಯಾನ್ಸ್ ಮಾಡ್ತೀರಾ ನೀವು ಅಂಕಲ್, ಕಿವಿ ಕೇಳ್ತಾ- ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಆಯ್ತು ಸಾಕು, ಕಾಲ್ ನೋವುತ್ತೆ. ಪಾಪ. ಥ್ಯಾಂಕ್ ಯು. ಬಾಯ್ ಬಾಯ್ ಸರ್. ಬಾಯ್ ಅಮ್ಮ. ಬಾಯ್ ಎಲ್ಲರಿಗೂ. ಬನ್ನಿ. ಆದ್ರೆ ಏನಾಗ್ಬಿಡಿದೆ ಅಂದ್ರೆ ಇವಾಗ ಕಂಟೆಂಟ್ ಮಾಡ್ಬೇಕು ಜನಗಳಿಗೆ, ಜಾಸ್ತಿ ಜನಗಳ ಜೊತೆ. ನಾನು ಒಬ್ಬಳೇ ಮಾಡ್ತೀನಿ ಅಲ್ವಾ. ಜನಗಳು ಕಂಟೆಂಟ್ನ ಉಳ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಒಂದು ಮಾತು ಹೇಳ್ಬೇಕು ಅನ್ಕೊಂಡಿದ್ದೆ ತುಂಬಾ ದಿವಸದಿಂದ. ಎಷ್ಟೋ ಜನ ರಸ್ತೆಗಳಲ್ಲಿ ಊಟ ಇಲ್ದಿರ ಪ್ರಾಣ ಆಗ್ಬಿಡ್ತಿದ್ರೆ, ಅಲ್ಲೋಗ್ಬಿಟ್ಟು ಒಂದು ಕಂಟೆಂಟ್ ಮಾಡಿದ್ರೆ ಅವ್ರ ಜೀವನ ಉಳಿಯುತ್ತೆ, ಜೀವ ಉಳಿಯುತ್ತೆ. ಅವ್ರನ್ನ ಕರ್ಕೊಂಡೋಗಿ ಒಂದು ಆಶ್ರಮಕ್ಕೆ ಬಿಡ್ಬೋದಲ್ವ. ಇವತ್ತು ಬೆಂಗಳೂರಲ್ಲಿ ಎಷ್ಟು ಆಶ್ರಮಗಳಿದೆ, ಆ ಥರ ಮಾಡಲ್ಲ ಯಾರು. ಅದರಿಂದ ವ್ಯೂಸ್ ಸಿಗಲ್ಲ. ಹೌದು, ಮಾಡಲ್ಲ ಅವರು. ಅವ್ರಿಗೆ ಏನ್ ಬೇಕು ಅದೇ ಮಾಡೋದು. ಸತ್ಯ ಅಲ್ಲ ಮೇಡಮ್ ಅವರೇ. ಇವತ್ತು ಹೌದು ಸರ್, ಅದು 100% ಎಲ್ಲ ಈಗ ಏನಪ್ಪ, ಎಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು, ಬ್ಲಾಗರ್ಸ್ ಆಗಿರ್ಬೋದು, ಎಲ್ಲೇ ಒಂದು ಅತ್ಯಾಚಾರ ಆದರೂ ಅವ್ರ ಬಗ್ಗೆ ಮಾತಾಡ್ತಾರೆ, ಖುಷಿ, ಹೋರಾಟ ಮಾಡ್ತಾರೆ, ಖುಷಿ. ಬಟ್ ನಮ್ಮ ತಾಯಿ ನಾಡಲ್ಲಿ, ನಮ್ಮ ಬೆಂಗಳೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇವತ್ತು ಬಟ್ಟೆ ಇಲ್ಲದೆ ರೋಡ್ ಮೇಲೆ ಮಲಗಿದ್ದಾರೆ. ಬನ್ನಿ ನಾನು ತೋರಿಸ್ತೀನಿ. ಅದೇ ಯೂಟ್ಯೂಬರ್ಸು, ಅದೇ ಬ್ಲಾಗರ್ಸು ಅವ್ರನ್ನ ಕರ್ಕೊಂಡೋಗಿ ಒಂದು ಆಶ್ರಮಕ್ಕೆ ಬಿಟ್ಟರೆ, ನಾನು ಆರ್ಡರ್ ಮಾಡ್ತಿಲ್ಲ, ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಕರ್ಕೊಂಡೋಗಿ ಬಿಟ್ಟರೆ ಅವ್ರ ಮೇಲೂ ಅತ್ಯಾಚಾರ ತುಂಬ ಆಗಿದೆ ಮೇಡಮ್ ಅವರೇ. ಬಟ್ ಯಾವುದು ಬೆಳಕಿಗೆ ಬರಲ್ಲ. ನೀವು ಯೂಟ್ಯೂಬಲ್ಲಿ ಇವತ್ತು ಸರ್ಚ್ ಮಾಡಿ ನೋಡಿ, ಭಿಕ್ಷುಕರ ಮೇಲೆ ಎಷ್ಟು ಅತ್ಯಾಚಾರ ಆಗಿದೆ ಅಂತೇಳಿ. ಅವ್ರ ಗಂಡನೋ, ತಮ್ಮನೋ, ಅಪ್ಪನೋ, ಅಮ್ಮನೋ ಅಥವಾ ಸಂಬಂಧಿಕರು ಯಾರಾದರೂ ಅದು ಬೆಳಕಿಗೆ ಬರ್ತಾ ಇತ್ತು. ಹೌದು, ಯಾರು ಇಲ್ಲ ಅಲ್ಲ. ಈಗಲೂ ಬೆಂಗಳೂರಲ್ಲಿ ಅತ್ಯಾಚಾರ ನಡೆಯುತ್ತೆ ಮೇಡಮ್ ಅವರೇ. ಈಗ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ, ಎಷ್ಟು ಜನ ಹೆಣ್ಮಕ್ಳು ರಸ್ತೆಯಲ್ಲಿ ಮಲಗಿದ್ದಾರೆ ಅಂತ ಹೇಳಿ. ಅವ್ರ ಬಗ್ಗೆ ಯಾರು ಹೋರಾಟ ಮಾಡ್ತಾರೆ? ಸತ್ಯ ಅಲ್ವಾ? ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನೆಂದರೆ, ಯೂಟ್ಯೂಬರ್ಸ್ ಹತ್ರ ಆಗಿರಲಿ, ಬ್ಲಾಗ್ ಮಾಡೋರ ಹತ್ರ ಆಗಿರಲಿ, ದಯವಿಟ್ಟು ಈ ರಸ್ತೆಗಳಲ್ಲಿ ಎಷ್ಟೋ ಜನ ಅನಾಥ ಹೆಣ್ಮಕ್ಳು ಮಲಗಿದ್ದಾರೆ, ಊಟ ನೀರು ಇಲ್ದಿರ, ದಯವಿಟ್ಟು ನಿಮ್ಮಿಂದ ಸಾಧ್ಯ ಆದರೆ ಅವ್ರ ಹತ್ರ ಹೋಗಿ ಒಂದು ವಿಡಿಯೋ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಒಂದು ಆಶ್ರಮಕ್ಕೆ ಬಿಡಿ. ಸೊ ಇದರಿಂದ ನಿಮ್ಮನ್ನ ನೋಡೋವಂಥವ್ರು ಖಂಡಿತವಾಗ್ಲೂ ಅದೇ ರೀತಿ ಎಷ್ಟೋ ಜನನ ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತಾರೆ. ಇದರಿಂದ ಆ ಹೆಣ್ಮಕ್ಳು ಜೀವನ ಸ್ಟಾರ್ಟ್ ಆಗುತ್ತೆ.
ಅವರು ಹೆಣ್ಮಕ್ಳೇ, ಎಲ್ಲರೂ ಒಂದು ಹೆಣ್ಮಕ್ಳು. ಬಟ್ ಇವ್ರಿಗೆ ಯಾರೂ ಇರಲ್ಲ ಅಷ್ಟೇ, ಮಿಕ್ಕವ್ರಿಗೆಲ್ಲ ಇರ್ತಾರೆ. ಬಟ್ ಬೇಜಾರು ಏನಂತಂದರೆ ಜನ ಊಟ ಇಲ್ದಿರ ಸಾಯ್ತಿದ್ದಾರೆ ಬೆಂಗಳೂರಲ್ಲಿ. ಸೊ ದಯವಿಟ್ಟು ಅಲ್ಲೋಗ್ಬಿಟ್ಟು ಕಂಟೆಂಟ್ ಮಾಡಿ. ಖಂಡಿತವಾಗ್ಲೂ ಜನರ ಸಪೋರ್ಟ್ ಜೊತೆಗೆ ಭಗವಂತನ ಸಪೋರ್ಟ್ ನಿಮ್ಗೆ ಸಿಗುತ್ತೆ. ಥ್ಯಾಂಕ್ಸ್. ಗೈಸ್ ನಾವಿಲ್ಲಿ ಬಂದಿದ್ದಕ್ಕೆ ಏನು ಸಿಕ್ತು ಗೊತ್ತಾ? ಇಲ್ಲಿ ನೋಡಿ, ಅಕ್ಷತೆ ಕಾಳು. ತುಂಬ ಅದು ವಯಸ್ಸಾದವರಿಂದ ಹಾಕ್ಸ್ಕೊಂಡ್ರೆ ತುಂಬ, ನನಗಂತೂ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತದೆ ಗೈಸ್. ಸೊ ಇದು ಇದನ್ನ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದೆ ಲೈಕ್ ಕಮೆಂಟ್ಸ್ ಎಲ್ಲ ಮಾಡಿ. ಸೊ ಟಾಟಾ, ಬಾಯ್, ಲವ್ ಯು. ಆದಷ್ಟು ಬೇಗ 1 ರೀಚ್ ಆಗಲಿ. ರೀಚ್ ಆಗಲಿ. ಸೊ ಬಾಯ್. ಬಾಯ್ ಗೈಸ್.